ನಾಡಿನೆಲ್ಲೆಡೆ ಆಯುಧ ಪೂಜೆಯ ಸಂಭ್ರಮ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನ ಮಾಡಲಾಗಿದೆ. ದರ್ಶನ್ ಇಲ್ಲದ ಮನೆಯಲ್ಲಿ ಸರಳವಾಗಿ ಆಯುಧ ಪೂಜೆಯನ್ನ ಮಾಡಲಾಗಿದೆ. ಈ ದಸರಾ ಹಬ್ಬನ ದರ್ಶನ್ ಅವರಿದ್ರೆ ಅಂದ್ರೆ ದರ್ಶನ್ ಅವರು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು. ಬಹಳ ನಂಬ್ತಾ ಇದ್ದಂತ ದೇವತೆ ಚಾಮುಂಡಮ್ಮ ದರ್ಶನ್ ಅವರು. ಸೊ ಈ ಸಂದರ್ಭದಲ್ಲಿ ದರ್ಶನ್ ಜೈಲಲ್ಲಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಆರೋಪಿ ಜೈಲಲ್ಲಿದ್ದಾರೆ. ಹಾಗಾಗಿ ಅವರ ಮನೆಯಲ್ಲಿ ಇವತ್ತು ಆಯುಧ ಪೂಜೆ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ, ಸರಳವಾಗಿಯೇ ಮಾಡಿದ್ದಾರೆ. ಆರ್ ನಗರದಲ್ಲಿರುವಂತ ದರ್ಶನ್ ಅವರ ನಿವಾಸ. ಕಳೆದ ವರ್ಷದಿಂದ ದರ್ಶನ್ಗೆ ಹಬ್ಬದ ಸಂಭ್ರಮ ಇಲ್ಲ. ಕಾರ್ ಎದುರು ನಿಂತು ಫೋಸ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ವಿನೀಶ್. ನಾಡಿನೆಲ್ಲೆಡೆ ಆಯುಧ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ಈ ಸಂದರ್ಭದಲ್ಲಿ ದರ್ಶನ್ ಅವರ ಮನೆಯಲ್ಲಿ ಮಾತ್ರ ಸರಳ ಪೂಜೆಯನ್ನ ನೆರವೇರಿಸಲಾಗಿದೆ. ಆಯುಧ ಪೂಜೆ ಅಂತ ಬಂದಾಗ ದರ್ಶನ್ ಅವರ ಮನೆಯಲ್ಲಿ ಎಷ್ಟು ಕಾರುಗಳಿದಾವೋ ಎಲ್ಲವನ್ನು ಸಾಲಾಗಿ ನಿಲ್ಲಿಸಿ, ಎಲ್ಲ ವಾಹನಗಳನ್ನು ಸಾಲಾಗಿ ನಿಲ್ಲಿಸಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು, ಅದ್ದೂರಿಯಾಗಿ ಮಾಡ್ತಾ ಇದ್ರು. ಅವರ ತೋಟದ ಮನೆಯಲ್ಲಿರುವಂತ ವಸ್ತುಗಳಿಗೆಲ್ಲವೂ ಕೂಡ ಆಯುಧಗಳಿಗೆ ಪೂಜೆ ಪುನಸ್ಕಾರ ನಡೀತಾ ಇತ್ತು. ಆದರೆ ಕಳೆದ ವರ್ಷದಿಂದ ದರ್ಶನ್ಗೆ ಹಬ್ಬದ ಸಂಭ್ರಮ ಅಂತೂ ಇಲ್ಲವೇ ಇಲ್ಲ. ಎಲ್ಲೊಂದು ಕಡೆ ಅವರು ಬೇಲ್ನ ಮುಖೇನ ಹೊರಗಡೆ ಬಂದಿದ್ರು. ಅದಾದ ನಂತರ ಮತ್ತೆ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಜೈಲಲ್ಲಿದ್ದಾರೆ. ಈಗ ದಸರಾವನ್ನು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಅಂದರೆ ದಸರಾ ಹಬ್ಬ ಬಹಳಷ್ಟು ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ರು ದರ್ಶನ್. ಆದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೈಲೊಳಗಿದ್ದಾರೆ. ಹಾಗಾಗಿನೇ ಅವರ ಮನೆಯಲ್ಲಿ ಸರಳವಾಗಿ ಹಬ್ಬವನ್ನು ಆಚರಣೆ ಮಾಡಲಾಗಿರೋದು. ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ವಿಜಯಲಕ್ಷ್ಮಿ ದರ್ಶನ್ ಅವರೇ ಹಂಚ್ಕೊಂಡಿರುವಂಥ ಫೋಟೋಸ್ ಇವೆಲ್ಲ. ಅವರ ಮನೆಯಲ್ಲಿ ಇರುವಂಥ ಕಾರುಗಳನ್ನು ಪೂಜೆ ಮಾಡಿ ಆ ಕಾರುಗಳ ಮುಂದೆ ನಿಂತ್ಕೊಂಡು ಫೋಸ್ ಕೊಟ್ಟಿರೋದು. ವಿಜಯಲಕ್ಷ್ಮಿ ದರ್ಶನ್ ಅವರಿದ್ದಾರೆ, ಅವರ ಪುತ್ರ ವಿನೀಶ್ ಕೂಡ ಇರುವಂಥ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆದರೆ ದರ್ಶನ್ ಇದ್ದಿದ್ರೆ ಈ ಸಂಭ್ರಮ ದುಪ್ಪಟ್ಟಾಗಿರ್ತಾ ಇತ್ತು, ಡಬಲ್ ಆಗಿರ್ತಾ ಇತ್ತು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನೋವಿನಲ್ಲಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು, ಜೊತೆಗೆ ಅವರ ಪುತ್ರ ವಿನೀಶ್. ಆದರೂ ಕೂಡ ಪೂಜೆ ಪುನಸ್ಕಾರ ಹಬ್ಬ ಅಂತ ಬಂದಾಗ ಮಾಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರಳವಾಗಿಯೇ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ, ಸರಳವಾಗಿಯೇ ಆಯುಧ ಪೂಜೆಯನ್ನು ನೆರವೇರಿಸಿದ್ದಾರೆ.